ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದ್ ಕಾಲದಲ್ಲಿ ಆತ ಇಡೀ ಜಗತ್ತೇ ಬೆರಗಾಗಿ ನೋಡ್ತಾ ಇದ್ದಂತಹ ಕ್ರಿಕೆಟ್ ದಂತಕತೆ. ಮೈದಾನ ಕೇಳಿದ್ರೆ ಎದುರಾಳಿಗಳ ಎದೆ ನಡುಗಿಸುವ ನಾಯಕ. ಪಾಕಿಸ್ತಾನಕ್ಕೆ ಮೊದಲ ಬಾರಿಗೆ ವಿಶ್ವಕಪ್ ಅನ್ನ ತಂದುಕೊಟ್ಟಂತಹ ಹೀರೋ. ಕೇವಲ ಕ್ರಿಕೆಟ್ ಮೈದಾನದಲ್ಲಿ ಮಾತ್ರವಲ್ಲ, ರಾಜಕೀಯ ಪಿಚ್ ನಲ್ಲೂ ಕೂಡ ಸಿಕ್ಸರ್ ಬಾರಿಸಿ ಒಂದು ದೇಶದ ಪ್ರಧಾನಿಯಾಗಿ ಮೆರೆದಂತಹ ಅಪ್ರತಿಮ ನಾಯಕ. ಆತನೇ ಪಾಕಿಸ್ತಾನದ ಮಾಜಿ ಪ್ರಧಾನಿ 73 ವರ್ಷದ ಇಮ್ರಾನ್ ಖಾನ್. ಆದ್ರೆ ಇವತ್ತು ಇದೇ ನಾಯಕನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಒಂದ್ ಕಾಲದಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಇಮ್ರಾನ್ ಖಾನ್ ಇವತ್ತು ರಾವಲ್ಪಿಂಡಿಯ ಅಡಿಯಾಲ ಜೈಲಿನ ಕತ್ತಲ ಕೋಣೆಯಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಹೌದು, ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲೇ ಮುಗಿಸಿಬಿಟ್ಟಿದ್ದಾರೆ ಅನ್ನೋ ಆಘಾತಕಾರಿ ಸುದ್ದಿಯೊಂದು ಇತ್ತೀಚೆಗಷ್ಟೇ ಹೊರಬಿದ್ದಿತ್ತು. ಅದಾದ ಬಳಿಕ ಈಗ ಮತ್ತೊಂದು ಭಯಾನಕ ಸುದ್ದಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಅದೇನಪ್ಪಾ ಅಂತಂದ್ರೆ, ಪಾಕಿಸ್ತಾನದ ಆರ್ಮಿ ಮತ್ತು ಅಲ್ಲಿನ ಸರ್ಕಾರ ಸೇರ್ಕೊಂಡು ಇಮ್ರಾನ್ ಖಾನ್ ಅವರ ಕಣ್ಣುಗಳನ್ನೇ ಕಿತ್ತು ಹಾಕಿದ್ದಾರ. ಇಮ್ರಾನ್ ಖಾನ್ ಅವರ ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಹೋಗಿದ್ದ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ಇಡೀ ವಿಶ್ವವೇ ದಂಗಾಗಿದೆ. ಕೇವಲ ರಾಜಕೀಯ ನಾಯಕರು ಮಾತ್ರವಲ್ಲ, ಇಮ್ರಾನ್ ಖಾನ್ ಜೊತೆ ಮೈದಾನದಲ್ಲಿ ಸೆಣಸಾಡಿದಂತಹ ಭಾರತದ ಸುನಿಲ್ ಗವಾಸ್ಕರ್, ಕಪಿಲ್ ದೇವ್ ಸೇರಿದಂತೆ ವಿಶ್ವದ 14 ದಿಗ್ಗಜ ಕ್ರಿಕೆಟಿಗರು ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಪಾಕಿಸ್ತಾನ ಸರ್ಕಾರಕ್ಕೆ ಖಡಕ್ ಪತ್ರವೊಂದನ್ನು ಬರೆದು ನಮ್ಮ ನಾಯಕನಿಗೆ ಇದೆಂಥ ನರಕ, ತಕ್ಷಣ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಿ ಅಂತ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಇಮ್ರಾನ್ ಖಾನ್ಗೆ ಜೈಲಿನಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಅವರ ಕಣ್ಣಿನ ದೃಷ್ಟಿ ಹೋಗಿದ್ದು ಹೇಗೆ? ಪಾಕ್ ಆರ್ಮಿ ಆಡ್ತಾ ಇರುವಂತಹ ಆ ಕರಾಳ ಆಟದ ಹಿಂದಿನ ರಹಸ್ಯವೇನು? ಈ 14 ಕ್ರಿಕೆಟ್ ಲೆಜೆಂಡ್ಗಳು ಬರೆದಂತಹ ಪತ್ರದಲ್ಲಿ ಏನಿದೆ? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಇಮ್ರಾನ್ ಖಾನ್ ವಿಚಾರವಾಗಿ ಭಾರತ ಸರ್ಕಾರ ವಿಶ್ವಸಂಸ್ಥೆಯ ಮುಂದೆ ಧ್ವನಿಯನ್ನ ಎತ್ತಬೇಕಾ? ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಇಮ್ರಾನ್ ಖಾನ್ ಅವರ ಇಂದಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. 1992ರ ವಿಶ್ವಕಪ್ ವಿಜಯದ ನಂತರ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ಒಬ್ಬ ದೇವರಂತೆ ಪೂಜಿಸಲ್ಪಟ್ಟರು. ಕ್ರಿಕೆಟ್ ನಿಂದ ನಿವೃತ್ತರಾದ ಹಲವು ವರ್ಷಗಳ ನಂತರ ಅವರು ಪಾಕಿಸ್ತಾನದ ತೆಹ್ರಿಕ್-ಇ ಇನ್ಸಾಫ್ ಎಂಬಂತಹ ತಮ್ಮದೇ ಆದ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ರು. ಭ್ರಷ್ಟಾಚಾರ ಮುಕ್ತ ಪಾಕಿಸ್ತಾನದ ಕನಸು ಬಿತ್ತಿದಂತಹ ಅವರು 2018ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿ 2022ರವರೆಗೆ ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಆದ್ರೆ ಪಾಕಿಸ್ತಾನದ ರಾಜಕೀಯದಲ್ಲಿ ಸೇನೆ ಹೇಳಿದ್ದೆ ವೇದವಾಕ್ಯ. ಸೇನೆಯ ಜೊತೆಗಿನ ಮುನಿಸು ಇಮ್ರಾನ್ ಖಾನ್ ಅವರ ಕುರ್ಚಿಗೆ ಕುತ್ತನ ತಂತು. 2022ರಲ್ಲಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಯಿತು. ತದನಂತರ ನಡೆದಿದ್ದೇ ಒಂದು ಹೈ ಡ್ರಾಮಾ. ಆಗಸ್ಟ್ 2023ರಲ್ಲಿ ಭ್ರಷ್ಟಾಚಾರ ಆರೋಪದ ಮೇಲೆ ಇಮ್ರಾನ್ ಖಾನ್ ಅವರನ್ನ ಬಂಧಿಸಿ ಜೈಲಿಗೆ ತಳ್ಳಲಾಯಿತು. ಇಮ್ರಾನ್ ಖಾನ್ ವಿರುದ್ಧ ಇರುವುದು ಒಂದೆರಡು ಕೇಸ್ ಅಲ್ಲ, ಬರೋಬ್ಬರಿ 100ಕ್ಕೂ ಹೆಚ್ಚು ಪ್ರಕರಣಗಳನ್ನ ಅವರ ಮೇಲೆ ಹೊರಿಸಲಾಗಿದೆ. ಗುಪ್ತಚರ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾ ಇರೋದ್ರಿಂದ ಹಿಡಿದು ಸರ್ಕಾರಿ ಉಡುಗೊರೆಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿರುವವರೆಗೆ ಗಂಭೀರ ಅಪರಾಧಗಳನ್ನ ಅವರ ಮೇಲೆ ಹೊರಿಸಲಾಗಿದೆ. ಆದ್ರೆ ಇಮ್ರಾನ್ ಖಾನ್ ಮತ್ತು ಅವರ ಬೆಂಬಲಿಗರು ಇದೆಲ್ಲವೂ ರಾಜಕೀಯ ಪ್ರೇರಿತ, ಸೇನೆ ಮತ್ತು ವಿರೋಧಿಗಳು ಸೇರಿ ಹೆಣೆದಿರುವಂತಹ ಪಿತೂರಿ ಅಂತ ಸತತವಾಗಿ ಆರೋಪಿಸ್ತಾನೆ ಬಂದಿದ್ದಾರೆ. ಆಗಸ್ಟ್ 2023ರಿಂದ ಇಮ್ರಾನ್ ಖಾನ್ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿರುವಂತಹ ಕುಖ್ಯಾತ ಅಡಿಯಾಲ ಜೈಲಿನಲ್ಲಿದ್ದಾರೆ. 73 ವರ್ಷದ ಇಳಿ ವಯಸ್ಸಿನಲ್ಲಿ ಕೂಡ ಒಬ್ಬ ಮಾಜಿ ಪ್ರಧಾನಿಗೆ ಕನಿಷ್ಠ ಸೌಲಭ್ಯವನ್ನ ನೀಡದೆ ಅವರನ್ನ ಸಂಪೂರ್ಣವಾಗಿ ಏಕಾಂತವಾಸದಲ್ಲಿ ಕತ್ತಲ ಕೋಣೆಯಲ್ಲಿ ಹಾಕಲಾಗಿದೆ. ಇದೇ ಸಂದರ್ಭದಲ್ಲಿ ಒಂದು ಆಘಾತಕಾರಿ ಸುದ್ದಿ ಹೊರಬೀಳುತ್ತೆ. ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲೇ ಮುಗಿಸಲಾಗಿದೆ ಎಂಬಂತಹ ವದಂತಿಗಳು ಇಡೀ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಇದಾದ ಬೆನ್ನಲ್ಲೇ ಮತ್ತೊಂದು ಭಯಾನಕ ಸುದ್ದಿ ಹೊರಬೀಳ್ತಾ ಇದೆ. ಪಾಕ್ ಆರ್ಮಿ ಇಮ್ರಾನ್ ಖಾನ್ ಅವರ ಕಣ್ಣುಗಳನ್ನ ಕಿತ್ತು ಹಾಕಿದೆ ಎಂಬಂತಹ ಅನುಮಾನಗಳು ಕೂಡ ಹುಟ್ಕೊಂಡಿವೆ. ಅಸಲಿ ಸತ್ಯ ಏನಪ್ಪಾ ಅಂತಂದ್ರೆ, ಕಳೆದ ಕೆಲವು ತಿಂಗಳುಗಳಿಂದ ಸರಿಯಾದ ವೈದ್ಯಕೀಯ ಸೌಲಭ್ಯಗಳ ಕೊರತೆಯಿಂದಾಗಿ ಇಮ್ರಾನ್ ಖಾನ್ ಅವರ ಆರೋಗ್ಯ ತೀವ್ರವಾಗಿ ಕ್ಷೀಣಿಸಿದೆ. ಅದರಲ್ಲೂ ವಿಶೇಷವಾಗಿ ಅವರ ಬಲಗಣ್ಣಿನ ದೃಷ್ಟಿ ಸಾಮರ್ಥ್ಯವು ಕೇವಲ 15% ಮಾತ್ರ ಉಳಿದಿದೆ ಅಂತ ವೈದ್ಯಕೀಯ ವರದಿಗಳು ತಿಳಿಸಿವೆ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಅಕ್ಷರಶಃ ಸತ್ಯ. 73 ವರ್ಷದ ಇಮ್ರಾನ್ ಖಾನ್ ತಮ್ಮ ಒಂದು ಕಣ್ಣಿನ ದೃಷ್ಟಿಯನ್ನ ಬಹುತೇಕ ಕಳೆದುಕೊಂಡಿದ್ದಾರೆ. ಜೈಲಿನ ಕತ್ತಲೆ, ಮಾನಸಿಕ ಹಿಂಸೆ ಮತ್ತು ಬೇಕೆಂದೇ ವೈದ್ಯಕೀಯ ಚಿಕಿತ್ಸೆ ನೀಡದೆ ಪಾಕ್ ಸರ್ಕಾರ ಮಾಡ್ತಾ ಇರುವ ನಿರ್ಲಕ್ಷ್ಯವೇ ಇದಕ್ಕೆ ನೇರ ಕಾರಣ ಅಂತ ಅವರ ಕುಟುಂಬಸ್ಥರು ಹಾಗೂ ವಕೀಲರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಒಂದು ದೇಶದ ಪ್ರಧಾನಿಯಾಗಿದ್ದಂತಹ ವ್ಯಕ್ತಿಗೆ, ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿದ್ದಂತಹ ನಾಯಕನಿಗೆ ಕನಿಷ್ಠ ವೈದ್ಯಕೀಯ ತಪಾಸಣೆಗೂ ಅವಕಾಶ ನೀಡಿದ ಮಟ್ಟಿಗೆ ಪಾಕಿಸ್ತಾನ ವ್ಯವಸ್ಥೆ ಕ್ರೂರವಾಗಿದ್ಯಾ? ಈ ಪ್ರಶ್ನೆ ಈಗ ಇಡೀ ಜಗತ್ತನ್ನೇ ಕಾಡ್ತಾ ಇದೆ. ಇನ್ನು ಇಮ್ರಾನ್ ಖಾನ್ ಅವರ ಈ ದಯಾನೀಯ ಸ್ಥಿತಿ ಪಾಕಿಸ್ತಾನವನ್ನ ದಾಟಿ ಇಡೀ ವಿಶ್ವದಾದ್ಯಂತ ಸಂಚಲನವನ್ನ ಮೂಡಿಸಿದೆ. ರಾಜಕಾರಣಿಗಳು ಸುಮ್ಮನಿರಬಹುದು, ಆದ್ರೆ ಕ್ರೀಡಾ ಜಗತ್ತು, ಅದರಲ್ಲೂ ಮುಖ್ಯವಾಗಿ ಇಮ್ರಾನ್ ಖಾನ್ ಅವರ ಜೊತೆ ರಕ್ತ ಬೆವರಿಳಿಸಿ ಆಡಿದಂತಹ ಕ್ರಿಕೆಟ್ ಲೋಕ ಸುಮ್ಮನೆ ಕೂರ್ತಾ ಇಲ್ಲ. ಫೆಬ್ರವರಿ 17ರಂದು ಒಂದು ಐತಿಹಾಸಿಕ ಪತ್ರಿಕಾ ಹೇಳಿಕೆ ಬಿಡುಗಡೆಯಾಗಿದೆ. ಭಾರತದ ಕ್ರಿಕೆಟ್ ದೇವರುಗಳಾದ ಸುನಿಲ್ ಗವಾಸ್ಕರ್, 1983ರ ವಿಶ್ವಕಪ್ ಹೀರೋ ಕಪಿಲ್ ದೇವ್ ಸೇರಿದಂತೆ ವಿಶ್ವದ 14 ಮಾಜಿ ಕ್ರಿಕೆಟ್ ದಿಗ್ಗಜರು ಒಟ್ಟಾಗಿ ಪಾಕಿಸ್ತಾನ ಸರ್ಕಾರಕ್ಕೆ ಕಠುವಾದ ಪತ್ರವೊಂದನ್ನು ಬರೆದಿದ್ದಾರೆ. ಇಮ್ರಾನ್ ಖಾನ್ ಅವರಿಗೆ ತಕ್ಷಣದ ವೈದ್ಯಕೀಯ ನೆರವು ನೀಡುವಂತೆ ಅವರು ಒಕ್ಕೊರಳಿನಿಂದ ಒತ್ತಾಯಿಸಿದ್ದಾರೆ.
ಹಾಗಾದ್ರೆ ಯಾರ್ಯಾರು ಈ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಗೊತ್ತಾ? ಭಾರತದಿಂದ ಸುನಿಲ್ ಗವಾಸ್ಕರ್ ಮತ್ತು ಕಪಿಲ್ ದೇವ್ ಅವರು, ಆಸ್ಟ್ರೇಲಿಯಾದಿಂದ ಅಲನ್ ಬಾರ್ಡರ್, ಗ್ರೇಗ್ ಚಾಪೆಲ್, ಸ್ಟೀವ್ ವಾ, ಇಂಗ್ಲೆಂಡ್ನಿಂದ ಡೇವಿಡ್ ಗೋವರ್, ಮೈಕೆಲ್ ಅಥರ್ಟನ್, ಮೈಕೆಲ್ ಪ್ರಿಯಾರ್ಲಿ, ನಾಸರ್ ಹುಸೇನ್. ಇನ್ನು ವೆಸ್ಟ್ ಇಂಡೀಸ್ ನ ದಂತಕತೆ ಕ್ಲೈವ್ ಲಾಯ್ಡ್, ಆಸ್ಟ್ರೇಲಿಯಾದ ಇಯಾನ್ ಚಾಪೆಲ್, ಟಿಮ್ ಹ್ಯೂಸ್, ಮಹಿಳಾ ಕ್ರಿಕೆಟರ್ ಬೆಲಿಂಡಾ ಕ್ಲರ್ಕ್ ಹಾಗೂ ನ್ಯೂಜಿಲೆಂಡ್ ನ ಮಾಜಿ ನಾಯಕ ಜಾನ್ ರೈಟ್. ಹೀಗೆ ಒಟ್ಟು 14 ಜನ ಮಾಜಿ ನಾಯಕರು ಈ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಏನಿದೆ? ಆ ದಿಗ್ಗಜರು ಹೇಳಿರೋದಾದ್ರೂ ಏನು? ಪಾಕಿಸ್ತಾನದ ಮಾಜಿ ನಾಯಕ ಹಾಗೂ ವಿಶ್ವ ಕ್ರಿಕೆಟ್ ನ ದಂತಕಥೆಯಾಗಿರುವಂತಹ ಇಮ್ರಾನ್ ಖಾನ್ ಅವರ ಆರೋಗ್ಯ ಮತ್ತು ಜೈಲುವಾಸದ ಪರಿಸ್ಥಿತಿಗಳ ಬಗ್ಗೆ ನಾವು ತೀವ್ರವಾಗಿ ಕಳವಳಗೊಂಡಿದ್ದೀವಿ. ಇಮ್ರಾನ್ ಖಾನ್ ಅವರು ಕ್ರಿಕೆಟ್ ರಂಗಕ್ಕೆ ನೀಡಿದ ಕೊಡುಗೆಗಳು ಸಾರ್ವತ್ರಿಕವಾಗಿ ಮೆಚ್ಚುಗೆ ಪಡೆದಿದೆ. ಪಾಕಿಸ್ತಾನವನ್ನ 1992ರ ಕ್ರಿಕೆಟ್ ವಿಶ್ವಕಪ್ ವಿಜಯಕ್ಕೆ ಕರೆದೊಯ್ದು ಗಡಿಗಳನ್ನ ಮೀರಿ ಯುವ ಪೀಳಿಗೆಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ನಮ್ಮಲ್ಲಿ ಹಲವಾರು ಜನ ಇಮ್ರಾನ್ ಖಾನ್ ವಿರುದ್ಧ ಸ್ಪರ್ಧಿಸಿದ್ದೇವೆ, ಅವರೊಂದಿಗೆ ಮೈದಾನವನ್ನ ಹಂಚಿಕೊಂಡಿದ್ದೇವೆ. ಅವರ ಸರ್ವತೋಮುಖ ಪ್ರತಿಭೆ, ವರ್ಚಸ್ಸು ಮತ್ತು ಸ್ಪರ್ಧಾತ್ಮಕ ಮನೋಭಾವ ನಾವು ಹತ್ತಿರದಿಂದ ನೋಡಿದ್ದೇವೆ ಮತ್ತು ಮೆಚ್ಚಿದ್ದೇವೆ. ಕ್ರಿಕೆಟ್ ಕಂಡಂತಹ ಅತ್ಯಂತ ಆಲ್ರೌಂಡರ್ ಮತ್ತು ನಾಯಕರಲ್ಲಿ ಒಬ್ಬರಾಗಿರುವಂತಹ ಅವರು ವಿಶ್ವದಾದ್ಯಂತ ಅಪಾರ ಗೌರವವನ್ನು ಗಳಿಸಿದ್ದಾರೆ. ಕ್ರಿಕೆಟ್ನ ಆಚೆಗೂ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿ ಅತ್ಯಂತ ಸವಾಲಿನ ಅವಧಿಯಲ್ಲಿ ತಮ್ಮ ರಾಷ್ಟ್ರವನ್ನ ಮುನ್ನಡೆಸಿದ್ದಾರೆ. ರಾಜಕೀಯ ದೃಷ್ಟಿಕೋನಗಳು ಏನೇ ಇರಲಿ, ಅವರು ತಮ್ಮ ದೇಶದ ಅತ್ಯುನ್ನತ ಹುದ್ದೆಗೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ಗೌರವವನ್ನು ಹೊಂದಿದ್ದಾರೆ. ಹಾಗಾಗಿ ದಯವಿಟ್ಟು ಅವರಿಗೆ ತುರ್ತಾಗಿ ಅತ್ಯುನ್ನತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಿ ಅಂತ ಈ ಪತ್ರದಲ್ಲಿ ಕಳವಳಿಯಿಂದ ಮತ್ತು ಖಡಕ್ ಆಗಿ ವಿನಂತಿಸಲಾಗಿದೆ. ಇನ್ನು ವಿಶ್ವಮಟ್ಟದಲ್ಲಿ ಈ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಪಾಕಿಸ್ತಾನದ ಆಡಳಿತ ಯಂತ್ರದಲ್ಲಿ ಸ್ವಲ್ಪ ನಡುಕ ಹುಟ್ಟಿದೆ. ಕುಟುಂಬಸ್ಥರ ಹೋರಾಟ ಮತ್ತು ಜಾಗತಿಕ ಒತ್ತಡದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಕೂಡ ಎಚ್ಚೆತ್ತುಕೊಂಡಿದೆ. ಫೆಬ್ರವರಿ 16ರೊಳಗೆ ಇಮ್ರಾನ್ ಖಾನ್ ಅವರಿಗೆ ಸಂಪೂರ್ಣ ವೈದ್ಯಕೀಯ ತಪಾಸಣೆ ನಡೆಸುವಂತೆ ಜೈಲು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಆದ್ರೆ ಕೇವಲ ಕಣ್ಣಡಿಸುವಂತಹ ತಂತ್ರಕ್ಕಾಗಿ ಪಾಕ್ ಸರ್ಕಾರ ಮತ್ತು ಸೇನೆ ನಾಟಕ ಆಡ್ತಾ ಇದೆಯಾ ಅಥವಾ ನಿಜವಾಗಿಯೂ ಇಮ್ರಾನ್ ಖಾನ್ಗೆ ಸೂಕ್ತ ಚಿಕಿತ್ಸೆ ಸಿಗ್ತಾ ಇದೆಯಾ? 85% ದೃಷ್ಟಿ ಕಳೆದುಕೊಂಡಿರುವಂತಹ ಕಣ್ಣುಗಳಿಗೆ ಮತ್ತೆ ಬೆಳಕು ಬರ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಕಾಲವೇ ಉತ್ತರಿಸಬೇಕಾಗಿದೆ. ಒಂದು ಮಾತು ಮಾತ್ರ ಸತ್ಯ, ರಾಜಕೀಯದ ದ್ವೇಷಕ್ಕಾಗಿ ಎಂತಹ ನೀಚ ಮಟ್ಟಕ್ಕಾದ್ರೂ ಕೂಡ ಇಳಿಯುವ ಪಾಕಿಸ್ತಾನದ ವ್ಯವಸ್ಥೆ ಇವತ್ತು ಜಗತ್ತಿನ ಮುಂದೆ ಬೆತ್ತಲಾಗಿದೆ. ಒಬ್ಬ ಕ್ರೀಡಾಪಟುವಾಗಿ ಜಗತ್ತಿನ ಮನಗೆದ್ದಿದ್ದ ಇಮ್ರಾನ್ ಖಾನ್ ಪರವಾಗಿ ಇವತ್ತು ಅದೇ ಕ್ರೀಡಾ ಜಗತ್ತು ನಿಂತಿದೆ. ಕಪಿಲ್ ದೇವ್, ಸುನಿಲ್ ಗವಾಸ್ಕರ್ ಅವರಂತಹ ದಿಗ್ಗಜರು ತೋರಿಸಿದಂತಹ ಈ ಮಾನವೀಯತೆ ರಾಜಕೀಯದ ಕೊಳಕನ್ನು ಕೂಡ ಮೀರಿದ್ದು. ವೀಕ್ಷಕರೇ, ಇಮ್ರಾನ್ ಖಾನ್ ಅವರ ಈ ಹೋರಾಟ ಕೇವಲ ಅವರೊಬ್ಬರದ್ದಲ್ಲ, ಇದು ಪ್ರಜಾಪ್ರಭುತ್ವ ಮತ್ತು ಸೇನಾ ಸರ್ವಾಧಿಕಾರದ ನಡುವಿನ ಯುದ್ಧ. ಈ ಯುದ್ಧದಲ್ಲಿ ಇಮ್ರಾನ್ ಖಾನ್ ಗೆಲ್ತಾರಾ ಅಥವಾ ಜೈಲಿನ ಕತ್ತಲೆಯಲ್ಲೇ ಕಳೆದು ಹೋಗ್ತಾರಾ? ಕಾದ್ ನೋಡ್ಬೇಕಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪಾಕಿಸ್ತಾನ ಸರ್ಕಾರ ಇಮ್ರಾನ್ ಖಾನ್ ಅವರ ಜೊತೆ ನಡೆದುಕೊಳ್ತಾ ಇರುವ ರೀತಿ ಸರಿಯಾಗಿದ್ಯಾ ಅಥವಾ ತಪ್ಪಾಗಿದ್ಯಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಭಾರತ ಸರ್ಕಾರ ಸೇರಿ ಹಲವಾರು ರಾಷ್ಟ್ರಗಳು ಈ ಬಗ್ಗೆ ಧ್ವನಿಯನ್ನ ಎತ್ತಬೇಕಾ? ಈ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.